Hello guys, welcome to the part 3 of the vlog. ಫೈನಲಿ ಜಪಾನಲ್ಲಿ ಲ್ಯಾಂಡ್ ಆಗಿದ್ದೀವಿ. ಟೋಕಿಯೋ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ದಿಸ್ ಈಸ್ ಅವರ್ ಟೀಮ್. ನಾವೆಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಫೋಟೋಸ್ ತಗೋತಾ ಇದ್ದಾರೆ ನಮ್ಮ ಟೀಮ್ ಅವರು. ಒಳಗಡೆ ಎಂಟ್ರ್ ಆದ ತಕ್ಷಣವೇ ಅಲ್ಲಿರುವಂತಹ ರೆಪ್ರೆಸೆಂಟೇಟಿವ್ ಏನು ಮಾಡಬೇಕು ಅಂತ ಹೇಳ್ತಾರೆ ನಿಮಗೆ. ಮೊದಲನೇದಾಗಿ ಕಸ್ಟಮ್ ಡಿಕ್ಲರೇಷನ್ ಫಾರ್ಮ್, ಇದನ್ನು ಫಿಲ್ ಮಾಡಬೇಕು. ಫ್ಲೈಟಲ್ಲಿ ಫಾರ್ಮ್ ಸಿಗುತ್ತೆ, ಅಲ್ಲೇ ಫಿಲ್ ಮಾಡಿ. ಇದು ಡಿಸೆಂಬರ್ಕೇಷನ್ ಫಾರ್ಮ್, ಇದು ಏರ್ಪೋರ್ಟಲ್ಲೇ ಸಿಗುತ್ತೆ. ಇದರಲ್ಲಿ ನೀವು ಜಪಾನಲ್ಲಿ ಎಲ್ಲಿ ಸ್ಟೇ ಮಾಡ್ತಾ ಇದ್ದೀರಾ ಅಲ್ಲಿಯ ಅಡ್ರೆಸ್ ಬರೀಬೇಕು. ನೆಕ್ಸ್ಟ್ ಈಸ್ COE, ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ. ಇದು ಇಂಡಿಯಾದಲ್ಲೇ ಸಿಕ್ಕಿರುತ್ತೆ. ಈ 3 ಡಾಕ್ಯುಮೆಂಟ್ಸ್ ತಗೊಂಡು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೌಂಟರ್ ಇದೆ, ಅಲ್ಲಿಗೆ ಹೋಗಬೇಕು. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ ನಂತರ ಅವರು ನಿಮಗೆ ರೆಸಿಡೆನ್ಸ್ ಕಾರ್ಡ್ ಕೊಡ್ತಾರೆ. ಜಪಾನಲ್ಲಿ ಇದಕ್ಕೆ ಝೈರ್ಯು ಕಾರ್ಡ್ ಅಂತ ಹೇಳ್ತಾರೆ. ಬ್ಯಾಕ್ ಸೈಡ್ ನೀವು ಇರುವಂತಹ ಲೊಕೇಶನ್ ಮೆನ್ಷನ್ ಆಗಿರುತ್ತೆ. ಅದಾದ ನಂತರ ನಾವು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಕೆಲವೊಬ್ಬರಿಗೆ ಕಸ್ಟಮ್ ಡಿಕ್ಲರೇಷನ್ ಫಾರ್ಮ್ ಸಿಕ್ಕಿರಲಿಲ್ಲ ಫ್ಲೈಟಲ್ಲಿ, ಇಲ್ಲಿ ಇಟ್ಟಿರ್ತಾರೆ, ಅದನ್ನು ತಗೊಂಡು ಫಿಲ್ ಮಾಡಬೇಕು. 2 ಕಸ್ಟಮ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿ. ಅದಾದ ಮೇಲೆ ನಿಮ್ಮ ಬ್ಯಾಗೇಜಸ್ ಎಲ್ಲ ಬಂದಿರುತ್ತೆ, ನಿಮ್ಮ ನೇಮ್ ಚೆಕ್ ಮಾಡಿ ತಗೊಳ್ಳಿ. ನೆಕ್ಸ್ಟ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಈಸ್ ಇಮಿಗ್ರೇಷನ್ ಚೆಕ್. ಇಮಿಗ್ರೇಷನ್ ಚೆಕ್ಕಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರೆ, ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿ. ಪಾಸ್ಪೋರ್ಟ್ ಮತ್ತು 2 ಕಸ್ಟಮ್ ಡಿಕ್ಲರೇಷನ್ ಫಾರ್ಮ್ ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ. ಫೈನಲಿ ಇಮಿಗ್ರೇಷನ್ ಚೆಕ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ನಂತರ ಈ ಥರ ಸೀಲ್ ಹಾಕ್ತಾರೆ. 1 ಕಾಪಿ ಅವ್ರು ಇಟ್ಕೋತಾರೆ, ಇನ್ನೊಂದು ಕಾಪಿ ನಮಗೆ ಕೊಡ್ತಾರೆ. ಇಮಿಗ್ರೇಷನ್ ಚೆಕ್ ಮುಗಿಸಿ ಹೊರಗಡೆ ಬಂದ್ವಿ. ಇಲ್ಲಿ ಒಬ್ಬರು ಜಪನೀಸ್ ಕೋಆರ್ಡಿನೇಟರ್ ನಮಗೆ ರಿಸೀವ್ ಮಾಡ್ಕೊಳ್ಳೋಕೆ ಬಂದಿದ್ದಾರೆ. ನಮ್ಮ ಟೀಮಿನ ಎಲ್ಲ ಸದಸ್ಯರು ಇದ್ದಾರಾ ಅಂತ ಕನ್ಫರ್ಮೇಷನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಟೆಂಡೆನ್ಸ್ ಲಿಸ್ಟ್ಗೆ ಸಿಗ್ನೇಚರ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ತಾ ಇದ್ದೀವಿ. ನಾವು ನಗೋಯಾಗೆ ಹೋಗಬೇಕು. ಇಲ್ಲಿಂದ ನೆಕ್ಸ್ಟ್ ಫ್ಲೈಟ್ ಬೋರ್ಡಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಲ್ಲಿ ನೆಕ್ಸ್ಟ್ ಫ್ಲೈಟ್ದು ಬೋರ್ಡಿಂಗ್ ಪಾಸ್ ಕೊಟ್ಟಿರ್ತಾರೆ, ಅದನ್ನು ಅವರಿಗೆ ತೋರಿಸಿ. ಅದಾದ ನಂತರ ನಿಮ್ಮ 2 ಬ್ಯಾಗ್ ಚೆಕ್ ಇನ್ ಮಾಡಿ. ನೆಕ್ಸ್ಟ್ ಫ್ಲೈಟ್ ಬೋರ್ಡಿಂಗ್ ಮಾಡೋಕ್ಕಿಂತ ಮುಂಚೆ ಬ್ಯಾಗೇಜ್ ಸ್ಕ್ಯಾನಿಂಗ್ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಏನೇನು ಸ್ಟೆಪ್ಸ್ ಫಾಲೋ ಮಾಡಿದ್ರಿ ಇಲ್ಲೂ ಅದನ್ನೇ ಮಾಡಿ. ಫೈನಲಿ ಕೇಮ್ ಟು ದ ಬೋರ್ಡಿಂಗ್ ಏರಿಯಾ. 8 ಅವರ್ ಜರ್ನಿ ಆಗಿದೆ. ನೆಕ್ಸ್ಟ್ ಫ್ಲೈಟ್ಗೆ 3 ಅವರ್ಸ್ ವೆಯ್ಟಿಂಗ್ ಇದೆ. ಕಂಪ್ಲೀಟ್ಲಿ ಟಯರ್ಡ್. ಫೈನಲಿ ಇಟ್ಸ್ ಟೈಮ್ ಟು ಬೋರ್ಡ್ ದ ಫ್ಲೈಟ್. ದಿಸ್ ಈಸ್ ಜಪಾನ್. ಅಲ್ಲಿ ನೋಡಿ ಒಬ್ಬರು ಎಲ್ಡರ್ ಪರ್ಸನ್ ಇದ್ದಾರೆ, ಅವ್ರಿಗೆ ಡ್ರಾಪ್ ಮಾಡೋದಕ್ಕೆ ಒಬ್ಬರು ಡೆಡಿಕೇಟೆಡ್ ಪರ್ಸನ್ ಇದ್ದಾರೆ. ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಫ್ಲೈಟ್ ಬೋರ್ಡ್ ಮಾಡೋದಕ್ಕೆ. ಆ್ಯಂಡ್ ವಿ ಹ್ಯಾವ್ ದ ಯಂಗೆಸ್ಟ್ ಪ್ಲೇಯರ್ ಇನ್ ಆರ್ ಟೀಮ್. ಟೋಕಿಯೋ ಏರ್ಪೋರ್ಟಲ್ಲಿ
ಫ್ಲೈಟ್ ಟೇಕ್ ಆಫ್ ಆಗಬೇಕು ಅಂದರೆ ಕ್ಯೂ ಹಚ್ಚಬೇಕು. ಇದೆಲ್ಲ ನಮ್ಮ ಫ್ಲೈಟ್ ಹಿಂದ್ಗಡೆ ಇರುವಂತಹ ಫ್ಲೈಟ್ಸ್. ನಾವು 40 ನಿಮಿಷದಿಂದ ಕ್ಯೂವಲ್ಲಿದ್ದೀವಿ. ಇವಾಗ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. 2 ರಿಂದ 3 ನಿಮಿಷಕ್ಕೆ ಒಮ್ಮೆ ಬ್ಯಾಕ್ ಟು ಬ್ಯಾಕ್ ಫ್ಲೈಟ್ ಟೇಕ್ ಆಫ್ ಆಗ್ತಾನೇ ಇರುತ್ತೆ. ಗೈಸ್, ಫೈನಲಿ ನಗೋಯಾ ಚೂಬು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಇವಾಗ ಚೆಕ್ ಇನ್ ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ನಗೋಯಾ ಏರ್ಪೋರ್ಟಲ್ಲಿ ನಮಗೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ. ಇವಾಗ ಅವರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಹೆಂಗೆ ಹೋಗಬೇಕು ಅಂತ. The bus is waiting for us. The hospitality of Japan is awesome. ಇವಾಗ ನಾವು ಹೋಗ್ತಾ ಇದ್ದೀವಿ ಟೊಯೋಟಾ ಸಿಟಿಗೆ, ವಿಚ್ ಇಸ್ ಇನ್ ಐಚಿ ಪ್ರಿಫೆಕ್ಚರ್. ಜಪಾನಿನ ರೋಡ್ಸ್ ಮತ್ತು ಟ್ರಾಫಿಕ್ ರೂಲ್ಸ್ ನೋಡಿದ್ರೆ ಹೀಗೂ ಒಂದು ದೇಶ ಇರುತ್ತಾ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. Guys, finally we have reached our destination. ಇವಾಗ ಮನೆ ಕೀ ತಗೊಳ್ಳೋಕೆ ಹೋಗ್ತಾ ಇದ್ದೀವಿ. ಇದೇ ತರಹದ ವಿಡಿಯೋಸ್ನ ನೋಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.